ಮಕ್ಕಳ ಮೊಬೈಲ್ ಬಳಕೆಗೆ ಮೂಗುದಾರ ಹಾಕುವುದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ನಿಜಕ್ಕೂ ಇದು ಒಳ್ಳೆ ಉಪಕ್ರಮ ಅಂತ ಅನ್ಸುತ್ತೆ. ಸೊ ಇದಕ್ಕೊಂದು ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ತಯಾರಿ ನಡೆಸಿದೆ. ನಿಮ್ಹಾನ್ಸ್ನ ವೈದ್ಯರು ಇದಕ್ಕೆ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಿದ್ದಾರೆ. ಮೊಬೈಲ್ ಎಷ್ಟು ಬಳಸಬೇಕು, ಮಕ್ಕಳು ಎಷ್ಟು ಹೊತ್ತು ಬಳಸಬೇಕು, ಎಷ್ಟು ಹೊತ್ತು ನಿದ್ದೆ ಮಾಡಬೇಕು, ಈ ಮೊಬೈಲ್ ಅತಿಯಾದ ಬಳಕೆಯಿಂದ ಯಾವ ರೀತಿ ಕಣ್ಣಿಗಾಗ್ಲಿ ಬ್ರೈನ್ಗಾಗ್ಲಿ ತೊಂದರೆ ಆಗುತ್ತೆ, ಇದೆಲ್ಲವನ್ನು ಕೂಡ ನಿಮ್ಹಾನ್ಸ್ನ ವೈದ್ಯರು ಹೇಳ್ತಾ ಇದ್ದಾರೆ. ಮೊಬೈಲ್ನ ಗೀಳನ್ನ ಕಮ್ಮಿ ಮಾಡೋದು ಹೇಗೆ ಅಂತ ಕೂಡ ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ತಜ್ಞರ ಸಮಿತಿಯನ್ನು ರಚಿಸಿ ಸರ್ಕಾರ ಅಭಿಪ್ರಾಯವನ್ನು ಪಡ್ಕೊಳ್ತಾ ಇದೆ. ರಿಪಬ್ಲಿಕನ್ಗಳಲ್ಲಿ ಮೊಬೈಲ್ ನಿಷೇಧದ ಬಿಗ್ ಎಕ್ಸ್ಕ್ಲೂಸಿವ್ ನಿಜಕ್ಕೂ ಬಹಳ ಬಹಳ ಅಗತ್ಯ. ಸರ್ಕಾರ ಯಾವ ಗ್ಯಾರಂಟಿಗಿಂತ ಹೆಚ್ಚಾಗಿ ಪೋಷಕರು ಇದನ್ನ ಖಂಡಿತವಾಗ್ಲೂ ಅಪ್ರಿಶಿಯೇಟ್ ಮಾಡ್ತಾರೆ. ಸರ್ಕಾರ ಈ ಕ್ರಮವನ್ನು ಕೈಗೊಳ್ಳಬೇಕು. ಶಾಲಾ ಮಕ್ಕಳು ಮೊಬೈಲ್ ಬಳಕೆ ಮಾಡೋದನ್ನ ನಿಯಂತ್ರಿಸಬೇಕು. ಹಿಂಗಾಗ್ಬಿಟ್ಟಿದೆ ಅಂದ್ರೆ ಸಮಾಜದಲ್ಲಿ ಹುಟ್ಟಿದ ಪುಟ್ಟ ಮಗುವಿನಿಂದ ಹಿಡಿದು ಅದಕ್ಕೆ ಊಟ ಮಾಡೋದಕ್ಕೂ ಮತ್ತೊಂದಕ್ಕೂ ಕೈಯಲ್ಲಿ ಮೊಬೈಲ್ ಇರಲೇಬೇಕು. ಮೊಬೈಲ್ ತೋರಿಸಿನೇ ಎಲ್ಲಾದು ಮಾಡೋದು. ಇಂಥ ಪರಿಸ್ಥಿತಿ ಬಂದ್ರೆ ಮಕ್ಕಳ ಬುದ್ಧಿಮತ್ತೆ ಏನಾಗತ್ತೆ, ಅವರ ಬ್ರೈನ್ ಬೆಳವಣಿಗೆ ಏನಾಗತ್ತೆ, ಕಣ್ಣಿನ ಪರಿಸ್ಥಿತಿ ಏನಾಗತ್ತೆ, ನಿಜಕ್ಕೂ ಆತಂಕಕಾರಿಯಾಗಿದೆ. ಸರ್ಕಾರ ಈಗ ಶಾಲಾ ಮಕ್ಕಳ ಮೊಬೈಲ್ ಬಳಕೆಗೆ ಮುಗುದರ ಹಾಕೋದಕ್ಕೆ ಮುಂದಾಗಿದೆ. ಅತ್ಯಂತ ಸರಿಯಾದ ಉಪಕ್ರಮ. ಆ ಕುರಿತಾದ ಒಂದು ವರದಿ ಇಲ್ಲಿದೆ. ಶಾಲಾ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಆಗುತ್ತಾ? ನಿಮ್ಹಾನ್ಸ್ ವೈದ್ಯರಿಂದ ಗೈಡ್ಲೈನ್ಸ್. ರಾಜ್ಯದಲ್ಲಿ ಶಾಲಾ ಮಕ್ಕಳ ಮೊಬೈಲ್ ಬಳಕೆಗೆ ಕಡಿವಾಣ ಹಾಕುವ ಬಗ್ಗೆ ದೊಡ್ಡ ಸುದ್ದಿ ಮುನ್ನೆಲೆಗೆ ಬಂದಿತ್ತು. 16 ವರ್ಷದೊಳಗಿನ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಮೊಬೈಲ್ ಫೋನ್ ನಿಷೇಧ ಮಾಡುವ ಬಗ್ಗೆ ಚಿಂತನೆ ನಡೆಸಿದೆ. ಶಾಲಾ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾದ ಅತಿಯಾದ ಬಳಕೆ ಕೂಡ ಹಾನಿ ಮಾಡ್ತಾ ಇದೆ. ಹೀಗಾಗಿ 16 ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬ್ಯಾನ್ ಮಾಡುವ ಬಗ್ಗೆ ಯೋಚನೆ ಇದೆ. ಈ ಬಗ್ಗೆ ಸಲಹೆ ನೀಡಿ ಅಂತ ಕುಲಪತಿಗಳಿಂದ ಸಿಎಂ ಸಿದ್ದರಾಮಯ್ಯ ಅಭಿಪ್ರಾಯ ಕೇಳಿದ್ರು. ಇದರ ಬೆನ್ನಲ್ಲೇ ನಿಮ್ಹಾನ್ಸ್ ವೈದ್ಯರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಲಾಗಿತ್ತು. ನಿಮ್ಹಾನ್ಸ್ ಶೆಟ್ ಕ್ಲಿನಿಕ್ ವೈದ್ಯರ ತಂಡ ಮಕ್ಕಳ ಮೊಬೈಲ್ ಬಳಕೆಗೆ ಹೇಗೆ, ಎಷ್ಟು, ಏನು ಅಂತ ವರದಿಯನ್ನು ಸಿದ್ಧಪಡಿಸಿದೆ. ಈ ಬೆನ್ನಲ್ಲೇ ಮಕ್ಕಳ ಮೊಬೈಲ್ ಬಳಕೆಗೆ ಮಾರ್ಗಸೂಚಿ ನೀಡಲು ಮುಂದಾಗಿದೆ. ಗೈಡ್ಲೈನ್ಸ್ನಲ್ಲಿ ಏನಿದೆ, ಎಷ್ಟು ಹೊತ್ತು ಬಳಸಬೇಕು, ಬಳಕೆ ಹೇಗಿರಬೇಕು, ಮೊಬೈಲ್ ಗೀಳು ಕಡಿಮೆ ಮಾಡೋದು ಹೇಗೆ, ಯಾವ ಮಾನದಂಡದ ಮೇಲೆ ಕಡಿವಾಣ ಹಾಕಬೇಕು ಅಂತ ಸರ್ಕಾರಕ್ಕೆ ವರದಿ ನೀಡಲು ನಿಮ್ಹಾನ್ಸ್ ಟೀಮ್ ಸಜ್ಜಾಗಿದೆ. 7,000 parents have approached our online programs, and these are very young parents also, because the whole purpose of this online program is to reach all the parents who can't come to our clinic, and all parents also have a concern that how to communicate, how to tell the child to have a regulation related to technology use. ಮಕ್ಕಳಿಗೆ ಮೊಬೈಲ್ ಕಡಿವಾಣದ ಜೊತೆಗೆ ಪೋಷಕರು ಟೆಕ್ನಾಲಜಿ ಬಳಕೆ ಕಡಿಮೆ ಮಾಡಬೇಕು. ಜೊತೆಗೆ ಮೊಬೈಲ್ ಬಳಕೆಗೆ ನಿರ್ಬಂಧ ವಿಚಾರ ಮಕ್ಕಳ ಅಭಿಪ್ರಾಯಗಳನ್ನು ಪಡೆದುಕೊಳ್ಳುವಂತೆ ಸರ್ಕಾರಕ್ಕೆ ರಾಜ್ಯ ಮಕ್ಕಳ ಹಕ್ಕುಗಳ ಸಂಸ್ಥೆ ಮನವಿ ಮಾಡಿದೆ. ಮಕ್ಕಳು ತಮಗೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹೇಳುವ ಹಕ್ಕು ಹೊಂದಿದ್ದಾರೆ. ಈ ಅಭಿಪ್ರಾಯಗಳನ್ನು ಅವರು ವಯಸ್ಸು ಮತ್ತು ಪ್ರಬುದ್ಧತೆಗೆ ಅನುಗುಣವಾಗಿ ಗೌರವಿಸಬೇಕು. ಹೀಗಾಗಿ ಮಕ್ಕಳ ಅಭಿಪ್ರಾಯ ತೆಗೆದುಕೊಳ್ಳಬೇಕು ಅಂತ ಮಕ್ಕಳ ಹಕ್ಕುಗಳ ಸಂಸ್ಥೆ ಮನವಿ ಮಾಡಿದೆ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಶಾಲಾ ಮಕ್ಕಳ ಮೊಬೈಲ್ ಬಳಕೆಗೆ ಮೂಗುದಾರ ಹಾಕುವುದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ನಿಜಕ್ಕೂ ಇದು ಒಳ್ಳೆ ಉಪಕ್ರಮ ಅಂತ ಅನ್ಸುತ್ತೆ. ಸೊ ಇದಕ್ಕೊಂದು ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ತಯಾರಿ ನಡೆಸಿದೆ. ನಿಮ್ಹಾನ್ಸ್ನ ವೈದ್ಯರು ಇದಕ್ಕೆ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಿದ್ದಾರೆ. ಮೊಬೈಲ್ ಎಷ್ಟು ಬಳಸಬೇಕು, ಮಕ್ಕಳು ಎಷ್ಟು ಹೊತ್ತು ಬಳಸಬೇಕು, ಎಷ್ಟು ಹೊತ್ತು ನಿದ್ದೆ ಮಾಡಬೇಕು, ಈ ಮೊಬೈಲ್ ಅತಿಯಾದ ಬಳಕೆಯಿಂದ ಯಾವ ರೀತಿ ಕಣ್ಣಿಗಾಗ್ಲಿ ಬ್ರೈನ್ಗಾಗ್ಲಿ ತೊಂದರೆ ಆಗುತ್ತೆ, ಇದೆಲ್ಲವನ್ನು ಕೂಡ ನಿಮ್ಹಾನ್ಸ್ನ ವೈದ್ಯರು ಹೇಳ್ತಾ ಇದ್ದಾರೆ. ಮೊಬೈಲ್ನ ಗೀಳನ್ನ ಕಮ್ಮಿ ಮಾಡೋದು ಹೇಗೆ ಅಂತ ಕೂಡ ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ತಜ್ಞರ ಸಮಿತಿಯನ್ನು ರಚಿಸಿ ಸರ್ಕಾರ ಅಭಿಪ್ರಾಯವನ್ನು ಪಡ್ಕೊಳ್ತಾ ಇದೆ. ರಿಪಬ್ಲಿಕನ್ಗಳಲ್ಲಿ ಮೊಬೈಲ್ ನಿಷೇಧದ ಬಿಗ್ ಎಕ್ಸ್ಕ್ಲೂಸಿವ್ ನಿಜಕ್ಕೂ ಬಹಳ ಬಹಳ ಅಗತ್ಯ. ಸರ್ಕಾರ ಯಾವ ಗ್ಯಾರಂಟಿಗಿಂತ ಹೆಚ್ಚಾಗಿ ಪೋಷಕರು ಇದನ್ನ ಖಂಡಿತವಾಗ್ಲೂ ಅಪ್ರಿಶಿಯೇಟ್ ಮಾಡ್ತಾರೆ. ಸರ್ಕಾರ ಈ ಕ್ರಮವನ್ನು ಕೈಗೊಳ್ಳಬೇಕು. ಶಾಲಾ ಮಕ್ಕಳು ಮೊಬೈಲ್ ಬಳಕೆ ಮಾಡೋದನ್ನ ನಿಯಂತ್ರಿಸಬೇಕು. ಹಿಂಗಾಗ್ಬಿಟ್ಟಿದೆ
ಹಿಂಗಾಗ್ಬಿಟ್ಟಿದೆ ಅಂದ್ರೆ ಸಮಾಜದಲ್ಲಿ ಹುಟ್ಟಿದ ಪುಟ್ಟ ಮಗುನಿಂದ ಹಿಡಿದು ಅದಕ್ಕೆ ಊಟ ಮಾಡೋದಕ್ಕೂ ಮತ್ತೊಂದಕ್ಕೂ ಕೈಯಲ್ಲಿ ಮೊಬೈಲ್ ಇರಲೇಬೇಕು, ಮೊಬೈಲ್ ತೋರಿಸಿನೇ ಎಲ್ಲಾದು ಮಾಡೋದು. ಇಂಥ ಪರಿಸ್ಥಿತಿ ಬಂದ್ರೆ ಮಕ್ಕಳ ಬುದ್ಧಿಮತ್ತೆ ಏನಾಗತ್ತೆ, ಅವರ ಬ್ರೈನ್ ಬೆಳವಣಿಗೆ ಏನಾಗತ್ತೆ, ಕಣ್ಣಿನ ಪರಿಸ್ಥಿತಿ ಏನಾಗತ್ತೆ, ನಿಜಕ್ಕೂ ಆತಂಕಕಾರಿಯಾಗಿದೆ. ಸರ್ಕಾರ ಈಗ ಶಾಲಾ ಮಕ್ಕಳ ಮೊಬೈಲ್ ಬಳಕೆಗೆ ಮುಗುದರ ಹಾಕೋದಕ್ಕೆ ಮುಂದಾಗಿದೆ. ಅತ್ಯಂತ ಸರಿಯಾದ ಉಪಕ್ರಮ. ಆ ಕುರಿತಾದ ಒಂದು ವರದಿ ಇಲ್ಲಿದೆ. ಶಾಲಾ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಆಗುತ್ತಾ? ನಿಮಾನ್ಸ್ ವೈದ್ಯರಿಂದ ಗೈಡ್ಲೈನ್ಸ್. ರಾಜ್ಯದಲ್ಲಿ ಶಾಲಾ ಮಕ್ಕಳ ಮೊಬೈಲ್ ಬಳಕೆಗೆ ಕಡಿವಾಣ ಹಾಕುವ ಬಗ್ಗೆ ದೊಡ್ಡ ಸುದ್ದಿ ಮುನ್ನೆಲೆಗೆ ಬಂದಿತ್ತು. 16 ವರ್ಷದೊಳಗಿನ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಮೊಬೈಲ್ ಫೋನ್ ನಿಷೇಧ ಮಾಡುವ ಬಗ್ಗೆ ಚಿಂತನೆ ನಡೆಸಿದೆ. ಶಾಲಾ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾದ ಅತಿಯಾದ ಬಳಕೆ ಕೂಡ ಹಾನಿ ಮಾಡ್ತಾ ಇದೆ. ಹೀಗಾಗಿ 16 ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬ್ಯಾನ್ ಮಾಡುವ ಬಗ್ಗೆ ಯೋಚನೆ ಇದೆ. ಈ ಬಗ್ಗೆ ಸಲಹೆ ನೀಡಿ ಅಂತ ಕುಲಪತಿಗಳಿಂದ ಸಿಎಂ ಸಿದ್ದರಾಮಯ್ಯ ಅಭಿಪ್ರಾಯ ಕೇಳಿದ್ರು. ಇದರ ಬೆನ್ನಲ್ಲೇ ನಿಮಾನ್ಸ್ ವೈದ್ಯರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಲಾಗಿತ್ತು. ನಿಮಾನ್ಸ್ ಶೆಟ್ ಕ್ಲಿನಿಕ್ ವೈದ್ಯರ ತಂಡ ಮಕ್ಕಳ ಮೊಬೈಲ್ ಬಳಕೆಗೆ ಹೇಗೆ, ಎಷ್ಟು, ಏನು ಅಂತ ವರದಿಯನ್ನು ಸಿದ್ಧಪಡಿಸಿದೆ. ಈ ಬೆನ್ನಲ್ಲೇ ಮಕ್ಕಳ ಮೊಬೈಲ್ ಬಳಕೆಗೆ ಮಾರ್ಗಸೂಚಿ ನೀಡಲು ಮುಂದಾಗಿದೆ. ಗೈಡ್ಲೈನ್ಸ್ ನಲ್ಲಿ ಏನಿದೆ, ಎಷ್ಟು ಹೊತ್ತು ಬಳಸಬೇಕು, ಬಳಕೆ ಹೇಗಿರಬೇಕು, ಮೊಬೈಲ್ ಗೀಳು ಕಡಿಮೆ ಮಾಡೋದು ಹೇಗೆ, ಯಾವ ಮಾನದಂಡದ ಮೇಲೆ ಕಡಿವಾಣ ಹಾಕಬೇಕು ಅಂತ ಸರ್ಕಾರಕ್ಕೆ ವರದಿ ನೀಡಲು ನಿಮಾನ್ಸ್ ಟೀಮ್ ಸಜ್ಜಾಗಿದೆ. 7,000 parents have approached our online programs, and these are very young parents also, because the whole purpose of this online program is to reach all the parents who can't come to our clinic. And all parents also have a concern that how to communicate, how to tell the child to have a regulation related to technology use. ಮಕ್ಕಳಿಗೆ ಮೊಬೈಲ್ ಕಡಿವಾಣದ ಜೊತೆಗೆ ಪೋಷಕರು ಟೆಕ್ನಾಲಜಿ ಬಳಕೆ ಕಡಿಮೆ ಮಾಡಬೇಕು. ಜೊತೆಗೆ ಮೊಬೈಲ್ ಬಳಕೆಗೆ ನಿರ್ಬಂಧ ವಿಚಾರ ಮಕ್ಕಳ ಅಭಿಪ್ರಾಯಗಳನ್ನು ಪಡೆದುಕೊಳ್ಳುವಂತೆ ಸರ್ಕಾರಕ್ಕೆ ರಾಜ್ಯ ಮಕ್ಕಳ ಹಕ್ಕುಗಳ ಸಂಸ್ಥೆ ಮನವಿ ಮಾಡಿದೆ. ಮಕ್ಕಳು ತಮಗೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹೇಳುವ ಹಕ್ಕು ಹೊಂದಿದ್ದಾರೆ. ಈ ಅಭಿಪ್ರಾಯಗಳನ್ನು ಅವರು ವಯಸ್ಸು ಮತ್ತು ಪ್ರಬುದ್ಧತೆಗೆ ಅನುಗುಣವಾಗಿ ಗೌರವಿಸಬೇಕು. ಹೀಗಾಗಿ ಮಕ್ಕಳ ಅಭಿಪ್ರಾಯ ತೆಗೆದುಕೊಳ್ಳಬೇಕು ಅಂತ ಮಕ್ಕಳ ಹಕ್ಕುಗಳ ಸಂಸ್ಥೆ ಮನವಿ ಮಾಡಿದೆ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಶಾಲಾ ಮಕ್ಕಳ ಮೊಬೈಲ್ ಬಳಕೆಗೆ ಮೂಗುದಾರ ಹಾಕುವುದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ನಿಜಕ್ಕೂ ಇದು ಒಳ್ಳೆ ಉಪಕ್ರಮ ಅಂತ ಅನ್ಸುತ್ತೆ. ಸೊ ಇದಕ್ಕೊಂದು ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ತಯಾರಿ ನಡೆಸಿದೆ. ನಿಮ್ಹಾನ್ಸ್ನ ವೈದ್ಯರು ಇದಕ್ಕೆ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಿದ್ದಾರೆ. ಮೊಬೈಲ್ ಎಷ್ಟು ಬಳಸಬೇಕು, ಮಕ್ಕಳು ಎಷ್ಟು ಹೊತ್ತು ಬಳಸಬೇಕು, ಎಷ್ಟು ಹೊತ್ತು ನಿದ್ದೆ ಮಾಡಬೇಕು, ಈ ಮೊಬೈಲ್ ಅತಿಯಾದ ಬಳಕೆಯಿಂದ ಯಾವ ರೀತಿ ಕಣ್ಣಿಗಾಗ್ಲಿ ಬ್ರೈನ್ಗಾಗ್ಲಿ ತೊಂದರೆ ಆಗತ್ತೆ, ಇದೆಲ್ಲವನ್ನು ಕೂಡ ನಿಮ್ಹಾನ್ಸ್ನ ವೈದ್ಯರು ಹೇಳ್ತಾ ಇದ್ದಾರೆ. ಮೊಬೈಲ್ನ ಗೀಳನ್ನ ಕಮ್ಮಿ ಮಾಡೋದು ಹೇಗೆ ಅಂತ ಕೂಡ ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ತಜ್ಞರ ಸಮಿತಿಯನ್ನು ರಚಿಸಿ ಸರ್ಕಾರ ಅಭಿಪ್ರಾಯವನ್ನು ಪಡ್ಕೊಳ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೊಬೈಲ್ ನಿಷೇಧದ ಬಿಗ್ ಎಕ್ಸ್ಕ್ಲೂಸಿವ್ ನಿಜಕ್ಕೂ ಬಹಳ ಬಹಳ ಅಗತ್ಯ. ಸರ್ಕಾರ ಯಾವ ಗ್ಯಾರಂಟಿಗಿಂತ ಹೆಚ್ಚಾಗಿ ಪೋಷಕರು ಇದನ್ನ ಖಂಡಿತವಾಗ್ಲೂ ಅಪ್ರಿಶಿಯೇಟ್ ಮಾಡ್ತಾರೆ. ಸರ್ಕಾರ ಈ ಕ್ರಮವನ್ನು ಕೈಗೊಳ್ಳಬೇಕು. ಶಾಲಾ ಮಕ್ಕಳು ಮೊಬೈಲ್ ಬಳಕೆ ಮಾಡೋದನ್ನ ನಿಯಂತ್ರಿಸಬೇಕು. ಹಿಂಗಾಗ್ಬಿಟ್ಟಿದೆ ಅಂದ್ರೆ ಸಮಾಜದಲ್ಲಿ ಹುಟ್ಟಿದ ಪುಟ್ಟ ಮಗುನಿಂದ ಹಿಡಿದು ಅದಕ್ಕೆ ಊಟ ಮಾಡೋದಕ್ಕೂ ಮತ್ತೊಂದಕ್ಕೂ ಕೈಯಲ್ಲಿ ಮೊಬೈಲ್ ಇರಲೇಬೇಕು, ಮೊಬೈಲ್ ತೋರಿಸಿನೇ ಎಲ್ಲಾದು ಮಾಡೋದು. ಇಂಥ ಪರಿಸ್ಥಿತಿ ಬಂದ್ರೆ ಮಕ್ಕಳ ಬುದ್ಧಿಮತ್ತೆ ಏನಾಗತ್ತೆ, ಅವರ ಬ್ರೈನ್ ಬೆಳವಣಿಗೆ ಏನಾಗತ್ತೆ, ಕಣ್ಣಿನ ಪರಿಸ್ಥಿತಿ ಏನಾಗತ್ತೆ, ನಿಜಕ್ಕೂ ಆತಂಕಕಾರಿಯಾಗಿದೆ. ಸರ್ಕಾರ ಈಗ ಶಾಲಾ ಮಕ್ಕಳ ಮೊಬೈಲ್ ಬಳಕೆಗೆ ಮುಗುದರ ಹಾಕೋದಕ್ಕೆ ಮುಂದಾಗಿದೆ. ಅತ್ಯಂತ ಸರಿಯಾದ ಉಪಕ್ರಮ. ಆ ಕುರಿತಾದ ಒಂದು ವರದಿ ಇಲ್ಲಿದೆ. ಶಾಲಾ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಆಗುತ್ತಾ? ನಿಮಾನ್ಸ್ ವೈದ್ಯರಿಂದ ಗೈಡ್ಲೈನ್ಸ್. ರಾಜ್ಯದಲ್ಲಿ ಶಾಲಾ ಮಕ್ಕಳ ಮೊಬೈಲ್ ಬಳಕೆಗೆ ಕಡಿವಾಣ ಹಾಕುವ ಬಗ್ಗೆ ದೊಡ್ಡ ಸುದ್ದಿ ಮುನ್ನೆಲೆಗೆ ಬಂದಿತ್ತು. 16 ವರ್ಷದೊಳಗಿನ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಮೊಬೈಲ್ ಫೋನ್ ನಿಷೇಧ ಮಾಡುವ ಬಗ್ಗೆ ಚಿಂತನೆ ನಡೆಸಿದೆ.
ಶಾಲಾ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾದ ಅತಿಯಾದ ಬಳಕೆ ಕೂಡ ಹಾನಿ ಮಾಡ್ತಾ ಇದೆ. ಹೀಗಾಗಿ 16 ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬ್ಯಾನ್ ಮಾಡುವ ಬಗ್ಗೆ ಯೋಚನೆ ಇದೆ. ಈ ಬಗ್ಗೆ ಸಲಹೆ ನೀಡಿ ಅಂತ ಕುಲಪತಿಗಳಿಂದ ಸಿಎಂ ಸಿದ್ದರಾಮಯ್ಯ ಅಭಿಪ್ರಾಯ ಕೇಳಿದ್ರು. ಇದರ ಬೆನ್ನಲ್ಲೇ ನಿಮಾನ್ಸ್ ವೈದ್ಯರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಲಾಗಿತ್ತು. ನಿಮಾನ್ಸ್ ಶೆಟ್ ಕ್ಲಿನಿಕ್ ವೈದ್ಯರ ತಂಡ ಮಕ್ಕಳ ಮೊಬೈಲ್ ಬಳಕೆಗೆ ಹೇಗೆ, ಎಷ್ಟು, ಏನು ಅಂತ ವರದಿಯನ್ನು ಸಿದ್ಧಪಡಿಸಿದೆ. ಈ ಬೆನ್ನಲ್ಲೇ ಮಕ್ಕಳ ಮೊಬೈಲ್ ಬಳಕೆಗೆ ಮಾರ್ಗಸೂಚಿ ನೀಡಲು ಮುಂದಾಗಿದೆ. ಗೈಡ್ಲೈನ್ಸ್ನಲ್ಲಿ ಏನಿದೆ, ಎಷ್ಟು ಹೊತ್ತು ಬಳಸಬೇಕು, ಬಳಕೆ ಹೇಗಿರಬೇಕು, ಮೊಬೈಲ್ ಗೀಳು ಕಡಿಮೆ ಮಾಡೋದು ಹೇಗೆ, ಯಾವ ಮಾನದಂಡದ ಮೇಲೆ ಕಡಿವಾಣ ಹಾಕಬೇಕು ಅಂತ ಸರ್ಕಾರಕ್ಕೆ ವರದಿ ನೀಡಲು ನಿಮಾನ್ಸ್ ಟೀಮ್ ಸಜ್ಜಾಗಿದೆ. Like 7,000 parents have approached our online programs, and these are very young parents also, because the whole purpose of this online program is to reach all the parents who can't come to our clinic. And all parents also have a concern that how to communicate, how to tell the child to have a regulation related to technology use. ಮಕ್ಕಳಿಗೆ ಮೊಬೈಲ್ ಕಡಿವಾಣದ ಜೊತೆಗೆ ಪೋಷಕರು ಟೆಕ್ನಾಲಜಿ ಬಳಕೆ ಕಡಿಮೆ ಮಾಡಬೇಕು. ಜೊತೆಗೆ ಮೊಬೈಲ್ ಬಳಕೆಗೆ ನಿರ್ಬಂಧ ವಿಚಾರ ಮಕ್ಕಳ ಅಭಿಪ್ರಾಯಗಳನ್ನು ಪಡೆದುಕೊಳ್ಳುವಂತೆ ಸರ್ಕಾರಕ್ಕೆ ರಾಜ್ಯ ಮಕ್ಕಳ ಹಕ್ಕುಗಳ ಸಂಸ್ಥೆ ಮನವಿ ಮಾಡಿದೆ. ಮಕ್ಕಳು ತಮಗೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹೇಳುವ ಹಕ್ಕು ಹೊಂದಿದ್ದಾರೆ. ಈ ಅಭಿಪ್ರಾಯಗಳನ್ನು ಅವರು ವಯಸ್ಸು ಮತ್ತು ಪ್ರಬುದ್ಧತೆಗೆ ಅನುಗುಣವಾಗಿ ಗೌರವಿಸಬೇಕು. ಹೀಗಾಗಿ ಮಕ್ಕಳ ಅಭಿಪ್ರಾಯ ತೆಗೆದುಕೊಳ್ಳಬೇಕು ಅಂತ ಮಕ್ಕಳ ಹಕ್ಕುಗಳ ಸಂಸ್ಥೆ ಮನವಿ ಮಾಡಿದೆ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.